ಎಲ್ಲರಿಗೂ ನಮಸ್ಕಾರ. ಸುಚಿ ರುಚಿ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೆಂಚ್ ಫ್ರೈಸ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫ್ರೆಂಚ್ ಫ್ರೈಸ್ ಬಂದು ಟೀ ಜೊತೆಗೆ ಸ್ನ್ಯಾಕ್ ಆಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ತಿಂಡಿಯಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಾವು ತಿಳಿಯೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಆಲೂಗಡ್ಡೆ, ಉಪ್ಪು, ಖಾರದ ಪುಡಿ ಮತ್ತು ಅಡುಗೆ ಎಣ್ಣೆ. ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ದೊಡ್ಡ ಸೈಜಿನ ಆಲೂಗಡ್ಡೆ ಬೇಕಾಗುತ್ತೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ನಾವು ಫ್ರೆಂಚ್ ಫ್ರೈಸ್ ಯಾವ ರೀತಿ ಸಣ್ಣ ಸಣ್ಣದಾಗಿ ಉದ್ದವಾಗಿ ಆಕಾರವಾಗಿ ಕಟ್ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ನಮ್ಗೆ ಹೊರಗಡೆ ಎಲ್ಲ ಫ್ರೆಂಚ್ ಫ್ರೈಸ್ ಮಾಡೋದು ಮೋಲ್ಡ್ ಸಿಗುತ್ತೆ. ಅದರಿಂದ ಪ್ರೆಸ್ ಮಾಡಿದ್ರೂ ಸೇಮ್ ನಮಗೆ ಅದೇ ಶೇಪಲ್ಲಿ ಬರ್ತವೆ. ಅದನ್ನು ಕಟ್ ಮಾಡಿದ ತಕ್ಷಣ ಹಾಗೆ ಹೊರಗಡೆ ಇಟ್ಟರೆ ಅದು ಕಂದು ಬಣ್ಣ ಆಗಬಹುದು. ಅದಕ್ಕೆ ಕಲರ್ ಚೇಂಜ್ ಆಗದೆ ಇರಲಿ ಅನ್ನೋದು ಕಾರಣಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಹಾಕಿಡಬೇಕು. ಎಲ್ಲ ಆಲೂಗಡ್ಡೆನೂ ಕಟ್ ಮಾಡಿದ್ದಾದಮೇಲೆ ಅದನ್ನು ಮತ್ತೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿರಬೇಕು ಮೊದಲೇನೆ ಕಾಯೋದಕ್ಕೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಇನ್ನೇನು ಕುದಿ ಬರೋ ಸಮಯಕ್ಕೆ ಇದನ್ನು ಈ ಕಟ್ ಮಾಡಿರ್ತೀವಲ್ಲ ಆಲೂಗಡ್ಡೆ ಅದನ್ನು ತೆಗೆದು ನೀರಿಗೆ ಹಾಕಿ ಒಂದು 2 to 3 minutes ಅದನ್ನು ಬೇಯಿಸಿದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕಷ್ಟೇ, ಇನ್ನೇನು ಫುಲ್ ಬೇಯೋವಂಥ ಅವಶ್ಯಕತೆ ಇಲ್ಲ ಅದು. ಯಾಕಂತಂದರೆ ನಾವು ಮತ್ತೆ ಅದನ್ನು ಫ್ರೈ ಮಾಡ್ತೀವಿ. ಹಾಗಾಗಿ ಅದನ್ನು ಒಂದು 2 ನಿಮಿಷ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಐಸ್ ಕೋಲ್ಡ್ ವಾಟರ್ ಇದ್ದರೆ ತುಂಬ ಒಳ್ಳೆಯದು. ಅದನ್ನ ತಗೊಂಡು ಆ ಐಸ್ ಕೋಲ್ಡ್ ವಾಟರ್ಗೆ ಹಾಕಿ ಅದು, ಯಾಕಂದರೆ ಹಾಗೇ ನಾವು ರೂಮ್ ಟೆಂಪ್ರೇಚರಿಗೆ ಬರೆಸ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದ ಕಾರಣ ನಾವು ಕೋಲ್ಡ್ ವಾಟರಿಗೆ ಹಾಕ್ಬಿಟ್ರೆ ಬೇಗ ತಣ್ಣಗಾಗುತ್ತೆ. ಅದನ್ನು ಒಂದು ಕಿಚನ್ ಟವಲ್ ಮೇಲೆ ಹಾಕಿ ಫುಲ್ ಡ್ರೈ ಮಾಡಬೇಕು. ಡ್ರೈ ಮಾಡಿದಾದಮೇಲೆ ಅದನ್ನು ನಾವು ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರಬೇಕು. ಆ ಎಣ್ಣೆಗೆ ಹಾಕಿ ಅದನ್ನು ಫುಲ್ ಏನು ನಾವು ಫ್ರೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಒಂದು 6 to 7 minutes ಅಥವಾ ಅಪ್ರಾಕ್ಸಿಮೇಟ್ಲಿ ಒಂದು 10 minutes ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನಾವು. ಅದು ಅಷ್ಟು ಒಂದು 10 minutes ಬೆಂದಾದ ತಕ್ಷಣ ತೆಗೆದು ನಾವು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಎಲ್ಲನೂ ಅದೇ ರೀತಿಯಾಗಿ ನಾವು ಕರೆದುಕೊಳ್ಬೇಕು. ಫ್ರೆಂಚ್ ಫ್ರೈಸ್ ಉಳಿದು ಎಲ್ಲ ಫ್ರೆಂಚ್ ಫ್ರೈಸ್ನು ಆಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಅದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ. 1 hour ಇಟ್ಟರೆ ನಮಗೆ ಹ್ಯಾಸ್ ಇಟ್ ಈಸ್ ಯಾವ ಥರ ಹೊರಗಡೆ ಎಲ್ಲ ಸಿಗುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸೇಮ್ ಅದೇ ಥರ ನಾವು ಮನೆಯಲ್ಲೂ ಮಾಡ್ಕೊಳ್ಬೋದು. ಅಥವಾ ನಮಗೆ ಟೈಮ್ ಇಲ್ಲ ಅನ್ನೋರು 1/2 hour ಇಟ್ಟರೂ ತೊಂದರೆ ಇಲ್ಲ, ಅದೇ ಥರ ಬರುತ್ತೆ. ಫ್ರಿಜ್ ಇಲ್ಲದೆ ಇರೋರು ಪರವಾಗಿಲ್ಲ, ಅದನ್ನು ಆಚೆನೇ ಇಟ್ಟು 1 hour ಅಥವಾ 1/2 hour ಬಿಟ್ಟು ಈಗ ಸೆಕೆಂಡ್ ಟೈಮ್ ನಾವು ಫ್ರೈ ಮಾಡಬೇಕಿದ್ರೆ ಹೈ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕ್ರಿಸ್ಪಿ ಆಗೋದು ನಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಒಂದು ಸ್ಟೈನರಿಗೆ ಹಾಕಿ ಅದಾದಮೇಲೆ ಮೇಲ್ಗಡೆಯಿಂದ ನಾವು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ನಮಗೆ ಫ್ಲೇವರಿಗೆ ಯಾವ ಫ್ಲೇವರ್ ನಮಗೆ ಇಷ್ಟ ಆಗುತ್ತೋ ಅದನ್ನು ಮೇಲ್ಗಡೆಯಿಂದ ಟಾಸ್ ಮಾಡಿಕೊಂಡ್ರೆ ಸಾಸ್ ಜೊತೆಗೆ ತಿನ್ನೋದಕ್ಕೆ ಸೂಪರಾಗಿರುವಂತಹ, ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುವಂಥ, ನಮಗೆ ಹೊರಗಡೆ ಎಲ್ಲ ಸಿಗುತ್ತಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನೇ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡಿಕೊಂಡು ನಾವು ಅದನ್ನು ತಿನ್ಬೋದು. ಸಾಸ್ ಜೊತೆಗೆ ತಿನ್ನಲಿಕ್ಕಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಸಹ ಈ ರೆಸಿಪಿನ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಅಡುಗೆ ರೆಸಿಪಿಗಳು ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ಅದನ್ನು ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.